ಇಲ್ಲೇ ಬಾಣ್ತಿ ಕೊಳ್ಳಕ್ಕನ ರೀ ಈ ಅನುಷ್ಠಾನದ್ದು ಪ್ರಭಾವ ಹೇಳ್ತೀನಿ ನಿಮಗೆ. ಸಾಲಿಗ್ರಾಮ ಇಟ್ರಿ ಹಂಗ ಈಗ ಎಷ್ಟೋ ಕಿಲೋಮೀಟರ್ ಸಾಲಿಗ್ರಾಮದಿಂದ ಒಳ್ಳೇದಾಗತ್ರಿ. ಹಂಗ ಅನುಷ್ಠಾನದ ಪ್ರಭಾವ ಇಲ್ಲೆಲ್ಲ ಸುತ್ತಮುತ್ತ ಆಗತ್ರಿ. ಅದು ಇಲ್ಲಿ ಪೂಜೆ ಪುನಸ್ಕಾರ ಅನುಷ್ಠಾನದ ಪ್ರಭಾವ. ಈ ಬಾಣ್ತಿ ಕೊಳ್ಳಕ್ಕ ಎಷ್ಟೋ ದುರ್ಘಟನೆಗಳು ಹಾಕಿದ್ದು, ಎಷ್ಟೋ ಗಂಡಾಂತರಗಳು ಹಾಕಿದ್ದು. ಅವಾಗ ನಾ ಅಂದೆ ಅದೇ ದಾರಿಯೊಳಗ ನಿಂತು ಇಲ್ಲಿ ಇಷ್ಟು ಸಾವು ನೋವು ಸಂಭವಿಸುವಂಗ ನೀ ಮಾಡ್ಬೇಡ, ಈ ಜಗದೊಳಗೆ ಇರಂಗಾದ್ರ ಸುಮ್ನೆ ಇರು ನೀನು, ಇಲ್ಲಕಂದ್ರೆ ಈ ಜಗ ಬಿಟ್ಟು ಓಡಿ ಹೋಗು. ನನಗ ಒಮ್ಮೆ ಆಗೈತ್ರಿ ಅದು. ಅದಕ್ಕ ನಾ ಅಂದಿನ್ರಿ ಅಂದ ಆ ತಾಯಿಗೆ ಹೇಳಿದೆ, ದೇವಿಗೆ ಮತ್ ದೇವಿ ಆರಾಧಕರಲ್ರಿ, ಏನೇ ಇದ್ರು ಅದು ಕಣ್ ಮುಂದ್ ಕಾಣ್ತೈತ್ರಿ. ಅದು ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ಳೋರಿಗೆ ಅದು ಕಂಡಾಗ ಅದಕ್ಕ ಇದನ್ನ ಉತ್ತರ ಹೇಳಿದಾಗ ಆಯ್ತಾ ನೀ ಇರ್ತೀಯೋ ನಾ ಇರ್ತೀನಿ ಅಂತದು ಅಂತ ಸಾಕಷ್ಟು ತೊಂದರೆ ಮಾಡ್ತು. ಆದ್ರೂ ನಾವೇನು ಅದಕ್ಕ ಭಯ ಪಡ್ಲಿಲ್ಲ. ಮುಂದೆ ಏನೈತಿ ತಾನು ಸೋತು ಶರಣಾಗಿ ಈಗ ಅಲ್ಲಿ ಏನು ಸಾವು ನೋವು ಸಂಭವಿಸಂಗಿಲ್ಲ. ಹ್ಞೂನ್ರಿ, ಅದೇ ರೀ ಅವಾಗ ನಮಗ್ ಗೊತ್ತಾತ್ರಿ. ಅದು ಅವಾಗ ಅವ್ರು ಬರೋಕ್ಕಿಂತ ಪೂರ್ವದೊಳಗನ ಅದು ಗೊತ್ತಾಗಿತ್ರಿ. ಅದು ಬಾಣ್ತಿ ಕೊಳ್ಳ ಅಂದ್ರ ಹಿಂದಕ ನಮ್ಮ ತಂದೆಯವರು ನಮ್ಮ ತಾಯಿಯವರು ಈ ಹೊಲ ಮಾಡುವಂತ ಸಮಯದೊಳಗ ಒಬ್ಬ ಬಾಣ್ತಿ ಏನೋ ಒಂದು ಘಟನೆ ಆದಂತದ್ದಂದ್ರಿ. ಅದು ನಮಗೂ ಅದ್ರ ಬಗ್ಗೆ ಅಪ್ಪ ಅವ್ರು ಹೇಳ್ಯಾರ್ರಿ, ಆದ್ರೂ ಅದನ್ನ ಜಾಸ್ತಿ ಕೇಳ್ಬೇಡ ಅಂದರ್ರಿ. ಹಂಗ ಆಗಿದ್ರಿ. ಅದು ಆ ಹೆಣ್ಮಗಳು ಏನದಲ್ರಿ ಆ ದುಷ್ಟ ಶಕ್ತಿಯಾಗಿ ಅಲ್ಲಿ ನಿಂತಾಳ್ರಿ. ಅವ ಹೋಗುವಂತಾವ್ ಏನದಲ್ಲ ಅಹಿತಕರ ಘಟನೆಗಳನ್ನ ಮಾಡುವುದದು. ಅದು ಏನೈತಿ ಈಗ ನಿರ್ಮೂಲನೆ ಆಗೈತ್ರಿ. ಹ್ಞೂನ್ರಿ. ಈಗ ಇಲ್ಲಿ ನಾವು ಬಂದಿದ್ದಿಂದ ಏನೈತಿ ಈ ತಾಯಿ ಆಶೀರ್ವಾದದಿಂದ ಇಲ್ಲಿ ಒಂದು ಶಕ್ತಿ ಆಶೀರ್ವಾದದಿಂದ ನಿರ್ಮೂಲನೆ ಆಗೈತಿ. ಇಲ್ಲಿ ವರ್ಷಕ್ಕೊಮ್ಮೆ ನಾಗಸಾಧುಗಳು ಬರ್ತಾರ್ರಿ. ಅಲ್ಲೇನು ದ್ವಾರ ಬಾಗಲದೊಳಗ ಅಲ್ಲಿ ಬೋಳ್ ನೋಡಿ ಆ ತಾಯಿ ಶಕ್ತಿ ಇಲ್ಲಿ ನಮಗ ಆಕರ್ಷಣೆ ಮಾಡಿತ್ತು ಅಂತ ಬರ್ತಾರ್ರಿ. ಬಂದು ತಮಗ್ ಏನೇನ್ ಬೇಕು ಪ್ರಸಾದಕ್ಕೆ ಅದನ್ನೆಲ್ಲ ಅಕ್ಕಾರ ಕಡೆಯಿಂದ ಇಸ್ಕೊಂತಾರ್ರಿ. ಇಸ್ಕೊಂಡು ಇಲ್ಲೇ ಬೈಲಾಗನ ಅಡಿಗೆ ಮಾಡ್ಕೊಂತಾರ, ಪ್ರಸಾದ ಮಾಡ್ತಾರ. ಪ್ರಸಾದ ಮಾಡಿ ಭೋಜನ ಮಾಡಿ ಹೋಗ್ತಾರ್ರಿ. ಹೌನ್ರಿ, ಅವರ ಹೇಳಿದ್ರಿ ಬಹುತ್ ಬಡ ಅಮ್ಮ ಇದು ಭೇಟಿ ಅಂತ ಅವರ ಆಶೀರ್ವಾದ ಮಾಡಿ ಹೋಗ್ಯಾರಿ. ಇನ್ನು ಬಾಳ ಬೆಳಿತೈತಿದು. ಇಲ್ಲ ಶಿವ ಶಕ್ತಿ ಇಬ್ರು ಅದಾರ, ಅವ್ರ ಆಶೀರ್ವಾದ ಐತಿ, ಇದು ಬಾಳ ಬೆಳಿತೈತಿ ಅಂತ ಹೇಳಿ ಹೋಗ್ಯಾರಿ. ಆಶೀರ್ವಾದ ಮಾಡಿ ಹೋಗ್ಯಾರಿ. ಹೌನ್ರಿ, ಕಾಶಿ ಜಗದ್ಗುರುಗಳ ಆಶೀರ್ವಾದನು ಐತ್ರಿ ನಮ್ಗೆ. ಅವರು ಸಹ ಬಾಳ ಅಂದ್ರ ಬಾಳ ಏನಾದ್ರು ಕಷ್ಟ ಬಂದ್ರ ಫೋನ್ಯಾಗನ ಎದಿಗುಂದ್ ಮಾಡವ ಧೈರ್ಯದಿಂದ ಇರುವಂತವ್ರು. ನಮ್ಮ ತಂದೆಯವ್ರು ತೀರ್ಕೊಂಡಿಂದ ನಮಗೊಂದು ತಂದೆ ರೂಪದೊಳಗ ಅವರು ಸಹ ನಮಗ್ ಆಶೀರ್ವಾದ ಅದಾರಿ. ಬೆಣ್ಣಿಂದ ಬೆಣ್ಗಾವ್ಲಾಗ್ಯದಾರಿ. ಮತ್ತ ಅಮೀನ್ಗಡದೊಳಗ ನೀಲಕಂಠೇಶ್ವರ ಮಠದ ಶಂಕರ ಸ್ವಾಮಿಗಳ್ರಿ, ಅವರು ಸಹಿತ ನಾವು ಮೊದಲ ಪೂರ್ವಿ ಪಾಠಶಾಲೆ ಹೇಳಿಕೊಟ್ಟಾರ್ರಿ. ಅವರು ಅಮೀನ್ಗಡದೊಳಗ್ರಿ ಶಂಕರ ಸ್ವಾಮಿಗಳು ಅಂತ ಹೇಳ್ರಿ. ಮತ್ತ ಇಲ್ಲಿ ಅಕ್ಕಲಕೋಟೆ ಚಿಕ್ಕ ರೇವಣಸಿದ್ದ ಶಿವಶರಣರ ಅಂತ ಹೇಳ್ರಿ, ಅವ್ರ ಹತ್ರ ಮೊದಲೆಲ್ಲ ಶಿವಾನುಭವ ಕಲ್ತೀವ್ರಿ. ಏನ್ ಒಟ್ಟ ಶರಣರ ಹತ್ರ ನಮಗ ಏನೇನು ಜ್ಞಾನ ಬೇಕು ಅದನ್ನೆಲ್ಲ ಅವ್ರಿಬ್ರು ಏನು ಎರಡು ಕಣ್ಣಾಗಿದ್ದರು ನಮಗ. ಅವರು ಹೋದ್ರು, ನಮ್ಮ ತಂದೆಯವರು ಹೋದ್ರು. ಮಾಣಿಕಮ್ಮವ್ರಂತೂ ಮೊದಲ ಹೋಗ್ಬಿಟ್ರು. ಮಾಣಿಕಮ್ಮವ್ರು ಹೋಗಿಂದ ಸ್ವಲ್ಪ ದಿವ್ಸಕ್ಕೆ ನಮ್ಮ ತಂದೆಯವರು ಹೋಗ್ಬಿಟ್ಟಾರಿ. ಅವರೆಲ್ಲ ಆಧಾರ ಸ್ತಂಭ ಆಗಿದ್ದರಿ ನಮಗ. ನಾವು ಬಾಳ ಅಂದ್ರ ಬಾಳ ಒಂದು ಶಕ್ತಿ ಇತ್ರಿ ನಮಗ. ನಮ್ಮ ತಂದೆಯವ್ರು ತೀರ್ಕೊಂಡಿಂದಂತೂ ನಮಗ ಬಾಳ ಅದೇನು ಮಾಡೋದು ಮಾಡಿದ್ರು ಮಾಡ್ಲಾರ್ದು ಮಾಡಿದ್ರು ವಾಮಾಚಾರ, ಅದು ಯಾವ್ದು ನಮಗ್ ನಾಟ್ಲಿಲ್ಲ. ಬಾಳ ಈ ಜಗ ಬಿಟ್ಟು ಹೋಗೋ ಸಲುವಾಗಿ ನಮ್ ಬಟ್ಟಿ ಇಂಥ ಬಟ್ಟಿ ಒಳಗನ ವಾಮಾಚಾರ ಮಾಡ್ಯಾರ, ಮಾಟ ಮಂತ್ರ ಮಾಡ್ಯಾರ. ಈ ಜಗದೊಳಗೆ ಒಟ್ಟ ಅಮ್ಮಾರು ಇರಬಾರ್ದು, ಇಲ್ಲಿ ಅಮ್ಮವ್ರ ಮಠ ಬೆಳಿಬಾರ್ದು ಅಂತ ಹೇಳಿ. ಆದ್ರ ಅದು ಯಾವ್ದು ಏನು ಮಾಡಕ್ ಆಗಿಲ್ರಿ ನಮ್ಗೆ. ಹೌನ್ರಿ, ಅದೇನು ನೆಗಡಿ ಕೆಮ್ಮು ಬಂದಾಗ ಅಷ್ಟು ದೇಹ ತೊಂದ್ರೆ ಆಗತ್ತಲ್ಲ, ಹಂಗಾಗಿ ಹೋಗೈತಿ. ಹೌನ್ರಿ, ಹಂಗಾಗಿ ಹೋಗೈತ್ರಿ. ಮತ್ತ ನಾವ್ ಮಾಡುವಂತ ಪೂಜೆ ಪುನಸ್ಕಾರ ಜಪ ಅನುಷ್ಠಾನದಿಂದ ಅದು ತಾನ ಹೋಗ್ಬಿಡುತ್ತೆ. ಈಗ ಸದ್ಯದೊಳಗ ತಾವು ಒಂದು ಮೌನ ಅನುಷ್ಠಾನ ಒಂದು ಪೂಜೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು, ಸೊ ಅದ್ರ ಬಗ್ಗೆ ಹೇಳ್ರಿ ಮಗಗೆ. ಅದೇ ರೀ, ಅದು ಮೌನ ಅನುಷ್ಠಾನ ಅದೇ ಹೇಳಿದ್ನಲ್ರಿ. ಅಮ್ಮವ್ರು ಮಾಣಿಕ್ಯಮ್ಮವ್ರ ನೆನಪಿಗಾಗಿ ಅಮ್ಮವ್ರು ಹಾದಿಯೊಳಗ ನಾವು ಹೊಂಟಿವಂದಿಂದ ಲೋಕಕ್ಕಾಗಿ ಅಮ್ಮವ್ರು ಕೆಲವು ಸ್ವಪ್ನದೊಳಗೆ ಬಂದು ಹೇಳ್ತಾರ್ರಿ. ಎಲ್ಲಾದ್ರು ಹೇಳಕ್ ಆಗುದಿಲ್ರಿ ನಿಮ್ ಮುಂದ. ಅದಕ್ಕೆ ಅದು ಈಗ ಮುಂದೆ ಏನೋ ಒಂದು ವಿಚಾರವಾಗಿ ಹೇಳಿ ಹೋಗ್ಯಾರ್ರಿ. ಅದಕ್ಕೆ ಅದು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡೋದು
ಅದು ಯಾವುದು ಒಂದು ಎದ್ರ ಸಲುವಾಗಿ ಅದು ಏನು ಪರಿಣಾಮ ಇರುತ್ತೆ ಅದಕ್ಕಾಗಿ ಒಂದಿಟ್ಟು ವಿಶೇಷವಾಗಿ ಮಾಡೋದ್ರಿ. ವರ್ಷ ಮಾಡಿದಂಗನ ಈ ವರ್ಷ ಮತ್ತೆ ವಿಶೇಷವಾಗಿ ಮಾಡೋದ್ರಿ. ಈಗ ಯಾವಾಗ ಯಾವ ಡೇಟ್ ಅಂದ್ಕೊಂಡಿರಿ? ಈಗ ಫೆಬ್ರವರಿ 12 ಕೂಡ್ತೀವ್ರಿ, ಗುರುವಾರ ದಿವಸ ರೀ. ಪಟ್ಟದ ಸ್ವಾಮಿಗಳು ಬಂದು ಕೂಡಿಸ್ತಾರ್ರಿ. ಈಗ ಇವ್ರು ಬಂದು ಕೂಡಿಸ್ಬೇಕಾಗೈತ್ರಿ ಈ ವರ್ಷ. ಇಲ್ಲೇ ಪುರಗಿರಿ ಒಳಗಿರ್ತಕ್ಕಂಥ ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವ್ರಿ, ಅವರ ಬಂದು ಕೂಡಿಸ್ತಾರ್ರಿ. ಮತ್ತ ಹೊಳ್ಳಿ ಎಬ್ಸಾಕಿ ಏನೈತಿ, ಈ ಕೆರೂರಿನೊಳಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಕೋಟಿಕಲ್ಲಿನೊಳಗಿರ್ತಕ್ಕಂಥ ನೀಲಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಬರ್ತಾರ್ರಿ. ಮತ್ತ ನಾದದೊಳಗ ನಮ್ಮ ಮನಿ ಗುರುಗಳ್ರಿ ಅವರು, ನಾದದ ಪಟ್ಟದ ದೇವರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ್ರಿ, ಅವರು ಬರಾರದಾರ್ರಿ. ಹ್ಞೂನ್ರಿ. ಈಗ ಮೌನ ಅನುಷ್ಠಾನ ಅಂದ್ರೆ ಹೆಂಗಿರ್ತದೆ, ವಿಧಿವಿಧಾನಗಳೇನು? ಮೌನ ಅನುಷ್ಠಾನ ಅಂದ್ರೆ ಪೂರ್ತಿ ಅನುಷ್ಠಾನ ಮುಗಿಯವರೆಗೂ ಮೌನವಾಗಿ ಇರೋದ್ರಿ. ನಮಗೆ ಏನಾದ್ರೂ ಹಂಗ ಸೂಚನೆಗಳು ಗೊತ್ತಾದ್ರೆ ಪುಸ್ತಕದೊಳಗ ಬರೆದು ತೋರಿಸ್ತೀವ್ರಿ. ಇವ್ರಿಗೆಲ್ಲ ಅದು ಮಾಡ್ಕೊಂತ ಬಂದಾರ ನಿಯಮಗಳನ್ನ, ನಾವು ಪೂಜಾದ್ದು ಆ ಪ್ರಕಾರ ಅವ್ರು ನಮಗ್ ಮಾಡ್ತಾರ್ರಿ ಏನೇನ್ ಮಾಡ್ಬೇಕು ಅದನ್ನ. ಆದ್ರೇನು ಬಾಳ ಅಂದ್ರೆ ಬಾಳ ಅವಾಗ ಅನುಷ್ಠಾನ ಮುಗಿಯವರೆಗೂ ಯಾರ ಜೋಡಿನೂ ಮುಖಾಮುಖಿಯಾಗಿ ಮುಖ ನೋಡಂಗಿಲ್ರಿ, ಯಾರ ಜೋಡಿನೂ ಮಾತಾಡಂಗಿಲ್ಲ. ನಮ್ಮ ಧ್ಯಾನ ಆತು, ನಮ್ಮ ಜಪ ಆತು, ಅದ್ರೊಳಗನ ತಲ್ಲಿನ್ರಿ. ಪೂರ್ತಿ ಅನ್ನ ನೀರು ಏನೂ ಇಲ್ಲ. ಅನ್ನ ನೀರು ಇಲ್ರಿ. ನಾವು ಯಾವ್ದೇ ಅನುಷ್ಠಾನ ಮಾಡಿದ್ರು ಅನ್ನ ನೀರು ಮುಟ್ಟಂಗಿಲ್ರಿ. ಎಷ್ಟು ದಿನ ಆಯ್ತಂದ್ರೆ? ನಮ್ದು 10 ದಿವಸ ರೀ. ಈಗ 10 ದಿವಸ ಅನ್ನ ನೀರು ಇಲ್ರಿ. ಇಷ್ಟಲಿಂಗ ಏನ್ ಪೂಜೆ ಮಾಡ್ತೀವಲ್ರಿ, ಆ ಲಿಂಗದ್ದು ಒಂದ್ ಸ್ವಲ್ಪ ತೀರ್ಥ ಅಷ್ಟ ಸೇವನೆ ಮಾಡೋದ್ರಿ. ಇಷ್ಟಲಿಂಗ ಪೂಜೆ ತೀರ್ತಾರಿ. ಈ ಬಿಸಿಲಿನ ಸಲುವಾಗಿ ಬೇಸಿಗೆ ಟೈಮ್ ತ್ರಾಸ ಆಗತ್ತಂತೇಳಿ ರಾತ್ರಿ ಆಟ ಒಂದ್ ಎಳ್ನೀರ್ ಅಂತ ಹೇಳಿದ್ನಲ್ರಿ ನಿಮ್ಗೆ, ಅಷ್ಟೇ ರೀ. ಆದ್ರ ಪ್ರಸಾದ ಅಂತೂ ಏನು ಮುಟ್ಟಂಗಿಲ್ರಿ, ಏನೇನು ಮುಟ್ಟಂಗಿಲ್ರಿ. 10 ದಿವಸ ಹಂಗ ಇರೋದ್ರಿ. ಪ್ರಸಾದ ಮುಟ್ಟಂಗಿಲ್ರಿ. ಯಾವ್ದೇ ಅನುಷ್ಠಾನ ಆದ್ರೂ ನಾವು ಪ್ರಸಾದ ಮುಟ್ಟಿಲ್ರಿ. ಈಗ ಇದು 25ನೇ ಅನುಷ್ಠಾನ ರೀ ಇದು ಮಾಡಾಕತ್ತಿದ್ದು. ಈಗ ಅಮ್ಮಾರ ಇನ್ನೊಂದು ಹೇಳ್ರಿ, ಈ ಮೌನ ಅನುಷ್ಠಾನದ ಬಗ್ಗೆ ಅದ್ರೊಳಗೆ ಶಕ್ತಿ ಐತಾ ಅಥವಾ ಒಂದು ಶಕ್ತಿಯನ್ನ ಬಂದು ಸೇರ್ಕೊಳತ್ತಾ, ಹೆಂಗಂತ? ಅದು ಮೌನ ಅನುಷ್ಠಾನ ಅಂದ್ರೆ ಮೌನವಾಗಿ ಏನು ಜಾಸ್ತಿ ಮಾಡ್ತೀವಿ ನಾವು, ಅದು ಪ್ರಭಾವ ಜಾಸ್ತಿ ಬೀರುತ್ತ್ರಿ. ಅದಕ್ಕಾಗಿ ಮೌನವಾಗಿ ಮಾಡೋದ್ರಿ ಅದನ್ನ. ಅಂದ್ರೆ ಅದಕ್ಕ ಒಂದು ಏನೋ ಒಂದು ಶಕ್ತಿ ಬಂದು ಸೇರ್ಕೊಳತ್ತಾ, ಹೆಂಗಂತ್ರಿ? ಆಗ್ತೈತ್ರಿ. ಕೆಲವು ಏನೈತಲ್ಲ ದೈವಿ ಶಕ್ತಿ ಆಶೀರ್ವಾದ ಆಕೈತ್ರಿ. ಮತ್ತೇನೈತಿ, ನಾವು ಕೆಲವು ಕಷ್ಟ ಅಂತ ಬಂದವರಿಗೆ ನಮಗಾಗಿ ಅದು ಏನೂ ಇಲ್ರಿ. ಅದು ಈಗೇನ್ ನಾವು ಮಾಡ್ತೀವಿ ಇಷ್ಟು ಕಠೋರವಾದ ಅನುಷ್ಠಾನ ನಮಗಾಗಿ ಅಲ್ರಿ, ಅದು ಭಕ್ತರ ಸಲುವಾಗಿ, ಸಮಾಜದ ಉದ್ಧಾರಕ್ಕಾಗಿ ಭಕ್ತರ ಸಲುವಾಗಿ ಮಾಡೋದ್ರಿ. ಅವ್ರ ಕಷ್ಟ ಅಂತ ಬಂದಿರ್ತಾರಲ್ಲ, ಕಣ್ಣೀರ್ ಹಾಕೊಂತ ಬಂದಿರ್ತಾರಲ್ಲ, ಆ ಕಣ್ಣೀರ್ ಒರೆಸುವಂತ ಒಂದು ಪ್ರಯತ್ನ ಮಾಡಾಕ ಅದನ್ನ ಅನುಷ್ಠಾನ ಕಠೋರವಾಗಿ ಮಾಡೋದ್ರಿ. ದೇಹ ದಂಡನೆ ಮಾಡಿ ಬಂದಂತವ್ರಿಗೆ ಒಳ್ಳೇದಾಗೋ ಸಲುವಾಗಿ ಇರೋದು. ನಮ್ ಕಣ್ಣೀರು, ನಮ್ ನೋವು ಕಷ್ಟ ಬಿಟ್ರೆ ಬದ್ಲಿ ಏನು ಇದ್ದಿದ್ದಿಲ್ರಿ. ಬಡತನ ಪರಿಸ್ಥಿತಿಯೊಳಗ ಬಂದಂತವ್ರು ನಾವು. ಇಲ್ಲಿ ಆಶ್ರಮ ಕಟ್ಟಿಸ್ಬೇಕಾದ್ರೂ ಬಾಳ ತೊಂದರೆಗಳು ಕಷ್ಟಗಳು ಬಂದಾವು. ಮತ್ತೇನೈತಿ, ನಮ್ಮ ಅಪ್ಪ ಅವ್ರ ಏನೈತಿ ನನ್ನ ಬೆನ್ನೆಲುಬಾಗಿ ನಿಂತು ಬಾಳ ಕಷ್ಟಪಟ್ಟಾರ್ರಿ. ಬಾಳ ಅಂದ್ರ ಬಾಳ ಶ್ರಮ ಪಟ್ಟಾರ. ಇವರೆಲ್ಲ ಇನ್ನು ಮನಿಯೊಳಗ, ಬಾಡಿಗೆ ಮನಿಯೊಳಗ ಮನ್ಯಾಗ ಇದ್ರು. ನಮ್ಮ ತಂದೆಯವರು ನಾವು ಇಬ್ರ ಇದ್ವಿ ಗುಡಿಸಲ್ದೊಳಗ. ಸಣ್ಣದು ಹೊಲ ಕಾಯಕಂತ ಹಾಕಿದಂತ ಗುಡಿಸಲ್ನೊಳಗನ ಬಂದು ವಾಸ ಮಾಡಾಕ್ ಇದ್ದಂತವ್ರು. ಆ ಟೈಮ್ದೊಳಗ ಗುಡುಲು ದೊಡ್ಡ ಮಳೆ ಆದಾಗ, ಗಾಳಿ ಮಳೆ ಆದಾಗ ಶೆಡ್ಡಿನ ಮ್ಯಾಗಿಂದ ಒಂದ್ ದೊಡ್ಡ ಕಲ್ಲು ಅಪ್ಪ ಅವ್ರ ತಲೆ ಮ್ಯಾಗ ಬಿದ್ದು ತಲೆನ ಹೊಡಿತ್ರಿ. ಅದು ಅಪ್ಪ ಅವ್ರ ತಲೆನ ರೀ. ಅಷ್ಟು ಕಷ್ಟ ಅನುಭವಿಸಿವ್ರಿ ಮೊದಲ. ಆದ್ರೆ ಯಾರು ನಮಗ್ ಸಹಕಾರ ಮಾಡಿಲ್ರಿ ಅವಾಗ. ನಾವೇನೈತಿ ಸ್ವಂತ ನಮ್ಮ ಒಂದು ಸಾಧನೆಯಿಂದ, ನಮ್ಮ ಒಂದು ಪರಿಶ್ರಮದಿಂದನ ಇಷ್ಟೆಲ್ಲ ಮಾಡಿ ಹೊರತು ಮತ್ ಬೇರೆ ಯಾರ್ದು ಸಹಕಾರ ಇಲ್ರಿ ನಮಗ. ಇಷ್ಟೆಲ್ಲ ಬೆಳಿಬೇಕಾದ್ರ ನಮ್ಮ ತಂದೆಯವರು ಪಟ್ಟಂತ ಪರಿಶ್ರಮ, ನಾವು ಮಾಡಿದಂತ ಸಾಧನ, ನಮ್ಮ ಜೀವನ ಏನೈತಲ್ಲ ನಾವು ಬಾಳ ಅಂದ್ರ ಬಾಳ ಶ್ರೀಗಂಧದಂಗ ತೇದೀವಿ ನಾವು. ಇದು ಇಷ್ಟೆಲ್ಲ ನಿರ್ಮಾಣ ಆಗ್ಬೇಕಾದ್ರ ಈ ಮಠದ ಒಂದೊಂದು ಕಲ್ಲನ್ನು ನಮ್ಮ ಅಪ್ಪಾರ ಪರಿಶ್ರಮದ ಕಲ್ಲು ಅಂತ ಹೇಳ್ಬೋದ್ರಿ. ಕಷ್ಟದಿಂದ ಕಟ್ಟಿದ್ರಿ ಅಪ್ಪ ಅವ್ರ ಮೊದಲ್ರಿ. ಅವ್ರು ಬಾಳ ಶ್ರಮದಿಂದ ಮಾಡಿದಂತದ್ರಿ. ಈಗ ಅಪ್ಪ ಅವ್ರಿಗೆ ಒಂದು ಆಧ್ಯಾತ್ಮಿಕದ ನಂಟಿತ್ತು ಅಂತ ಹೇಳಿದ್ರಿ. ತಾಯಿ ದೇವಿನೇ ಅವ್ರ ಹತ್ರ ಮಾತನಾಡ್ತಾ ಇದ್ರು ಅಂತದ್ದು. ಅವರು ಅನುಸರಣ ಮಾಡ್ತಾ ಇದ್ರ ಅಥವಾ ಅವರು ಈ ತಪಸ್ಸುಗಳನ್ನ ಮಾಡೋದು, ಧ್ಯಾನವನ್ನ ಮಾಡ್ಯಾರ್ರಿ. ಮೊದಲೆಲ್ಲ ಗ್ರಹಣ ಟೈಮ್
ಟೈಮ್ದೊಳಗ್ರಿ ಬನಶಂಕರಿ ದೇವಿ ಹೊಂಡದೊಳಗ ಇಷ್ಟ ನೀರ್ ಬರುತ್ತನೂ ಕುಂತು ಸಿದ್ಧಿ ಮಾಡ್ಕೊಂಡಾರ್ರಿ. ಈ ಬನಶಂಕರಿ ದೇವಸ್ಥಾನ ಬನಶಂಕರಿ ದೇವಸ್ಥಾನದಾಗ್ರಿ ಹೊಂಡದೊಳಗ ಕುಂತು ತಪಸ್ ಮಾಡ್ಯಾರ್ರಿ. ಮೊದಲೆಲ್ಲ ಮತ್ತ ಇಂಥ ಶರಣರ ಒಡನಾಟ ಇತ್ರಿ ನಮ್ಮ ತಂದೆಯವರಿಗೆ. ಮನಿಯೊಳಗಾದ್ರೂ ಸಹಿತ ದುಡ್ಕೊಂಬಂದು ಅದ್ರೊಳಗೆ ಏನು ಪ್ರಸಾದ ಮಾಡಿ ರಸ್ತಾದೊಳಗೆ ಅಡ್ಡಾಡ್ತಾ ಇರ್ತಕ್ಕಂಥ ಕಾವಿದಾರಿಗಳು ಯಾರೇ ಇರ್ಲಿ ಅಷ್ಟು ಪೂಜ್ಯ ಭಾವ ರೀ. ಕಾವಿದಾರಿ ಯಾರನ್ನ ನೋಡ್ಲಿ ಅವರು ಅಷ್ಟು ಪೂಜ್ಯ ಭಾವನೆಯಿಂದ ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ 2 ತುತ್ತು ಪ್ರಸಾದ ಮಾಡಿ ತಾವು ಉಂತಿದ್ದಾರ್ರಿ. ಆ ಸಂಸ್ಕಾರ ನಮಗ್ ಮೊದಲಿಂದನ ಕೊಟ್ಟಾರ್ರಿ ಅವ್ರು. ಹ್ಞೂನ್ರಿ. ಅಂದ್ರ ಅಪ್ಪ ಅವ್ರಿಗೆ ಮೊದಲಿಂದನ ಅದು ಏನೈತಲ್ರಿ ಅಧ್ಯಾತ್ಮದೊಳಗೆ ಬರ್ಬೇಕಾದ್ರ ಅಪ್ಪ ಅವ್ರು ಆ ತಾಯಿ ಆಶೀರ್ವಾದದಿಂದನ ಆಗೈತ್ರಿ ಅವ್ರಿಗೆ. ಆ ತಾಯಿ ಆಶೀರ್ವಾದ ದೇವಿ ಆಶೀರ್ವಾದ ರೀ. ಅಂದ್ರ ಎಲ್ಲಮ್ಮನ ಗುಡ್ಡಕ್ಕೆಲ್ಲ ಹೋಗ್ಯಾರಿ ಮೊದಲ. ಮತ್ತ ಇವೆಲ್ಲ ಆಯುರ್ವೇದಿಕ್ ಔಷಧ ಕೊಡ್ಬೇಕಾದ್ರ ಮೂಲವಾದಿ ಇವೆಲ್ಲ ಔಷಧ ಕೊಡ್ಬೇಕಾದ್ರ ಮುಡುಪ್ ಹಾಕಿ ಮಕ್ಕಳಾಗ್ಲಾರ್ದವ್ರಿಗೂ ಮುಡುಪ್ ಹಾಕಿ ಔಷಧ ಕೊಟ್ಟಾರ್ರಿ. ಆ ದೇವಸ್ಥಾನಕ್ಕೆಲ್ಲ ಹೋಗಿ ಅವನ್ನೆಲ್ಲ ತಾವ ಭಕ್ತರ ಸಲುವಾಗಿ ತಾವ ಹೋಗಿ ಹರಕೆ ತೀರ್ಸ್ಯಾರ್ರಿ. ಮೊದಲ ಅಪ್ಪಾರೆಲ್ಲ ಬಾಳ ಕಷ್ಟಪಟ್ಟಾರ್ರಿ. ಆದ್ರೆ ಇನ್ನು ಧರ್ಮದಿಂದ ಇದ್ದವ್ರಿ, ಪ್ರಾಮಾಣಿಕವಾಗಿದ್ದವ್ರು. ಒಬ್ರು ತಿಂದವ್ರಲ್ಲ, ಒಬ್ಬರದು ಏನು ಸಹವಾಸ ಮಾಡಿದವರಲ್ರಿ, ಯಾವತ್ತಿಗೂ ಯಾರ್ದು ಆಶೆ ಪಟ್ಟವ್ರಲ್ರಿ. ಅದೇ ಪ್ರಕಾರವಾಗಿ ನಮ್ಮನ್ನು ಇಟ್ಟಾರ. ಆದ್ರೇನು ಬಾಳ ನಿಷ್ಠವಾದಿಗಳು, ಏನೋ ಒಟ್ಟ ಮನುಷ್ಯನೊಳಗೆ ಏನು ಇಟ್ಕೊಳಂಗಿಲ್ಲ, ಇದ್ದಂಗ ಹೇಳ್ಬಿಡೋದು. ವೈರಿಗಳನ್ನ ಜಾಸ್ತಿ ಆಗಿಬಿಟ್ಟಾರ್ರಿ. ಆ ಭಗವಂತನ ಒಬ್ಬ ಒಂದ ಸಾಧನಾ ಪರಿಶ್ರಮನ ಬಾಳ ಐತ್ರಿ. ಅದರಿಂದನ ನಾವ್ ಇಲ್ಲಿ ಬದುಕೀವ್ರಿ. ಈಗಾದ್ರೂ ಧರ್ಮದಿಂದನ ನಾವು ನಡೆಯುದು, ಧರ್ಮದಿಂದನ ಇರುದು. ಬೇಕಾದಂತ ಕಷ್ಟ ಬರ್ಲಿ, ಆದ್ರೆ ನಮ್ಮ ತಂದೆಯವ್ರ ಧರ್ಮ ಬಿಟ್ಟು ಬದುಕಂಗಿಲ್ಲ. ನಮ್ಮ ತಮ್ಮವ್ರು ಏನೈತಿ ಅವರು ಸಹಿತ ಇಲ್ಲೇ ಶೆಡ್ನೊಳಗೆ ನಮ್ಮ ಜೋಡಿ ಬಂದಿದ್ದು ಅಪ್ಪಾರನ್ನೆಲ್ಲ ಕರ್ಕೊಂಡು ಅಡ್ಡಾಡೇನ್ರಿ ತಮ್ಮ. ಈ ತಮ್ಮರಿ ಹ್ಞೂನ್ರಿ ಮೊದಲೆಲ್ಲ ಕಟ್ಟಡಕ್ಕೆ. ಈ ಒಟ್ಟ 4 ಜನ ನಮ್ಮ ಅಪ್ಪಂದರಿಗೆ. ಹ್ಞೂನ್ರಿ 4 ಜನ ಹೆಣ್ಮಕ್ಳ್ರಿ, 2 ಗಂಡ್ ಮಕ್ಳು, 6 ಜನ ರೀ. 6 ಜನ ರೀ. 6 ಜನ ಮಂದಿರಿ ನಾವು. ಹ್ಞೂನ್ರಿ 6 ಜನ ರೀ. ಈಗ ಅಮ್ಮವ್ರ ಹೆಂಗ ಕಾಳಮ್ಮ, ಮಾನಮ್ಮ, ಗುಣಸುಂದ್ರಮ್ಮ, ಹಿಂದಗಡೆ ಮಾಣಿಕಮ್ಮವ್ರ ಹಂಗರಿ ನಾವು 4 ಮಂದಿ. ಹಿಂದಗಡೆ ನಂತರ ಅವ್ರಿಗೂ ಒಬ್ಬ ತಮ್ಮ ಅದಾನಂತ್ರಿ. ಅದೇ ತರ ನಮಗೂ 2 ತಮ್ಮಾರು, ನಾವು ಹುಟ್ಟಿದ ನಂತರ 2 ತಮ್ಮಾರು ಹುಟ್ಟಿದ್ದಾರೆ. ಈಗ್ರಿ ಈಗ ಮಠನ ನೀವು ಇಲ್ಲೇ ಮಾಡಿಬಿಟ್ರಿ. ಹ್ಞೂನ್ರಿ. ಅಂದ್ರೆ ಬೇರೆ ಕಡೆ ಏನಾದ್ರು ಮಾಡ್ಬೇಕು ಆ ವಿಚಾರಗಳೇನಿದ್ರಿ? ಇಲ್ರಿ, ಎಲ್ಲೂ ಬೇರೆ ಕಡೆ ಮಾಡ್ಬೇಕನ್ನೋ ವಿಚಾರ ಇಲ್ರಿ. ಆದ್ರ ಮುಂದೆ ಭಗವಂತ ನಡೆಸ್ಕೊಟ್ರು ಮಾಡ್ಬಹುದ್ರಿ, ಆಗ್ಬಹುದ್ರಿ. ಆದ್ರೇನು ಈ ಜಾಗ ಬಿಟ್ಟಂತೂ ಎಲ್ಲಿ ಹೋಗ್ಬೇಡ ಅಂತ ಅಮ್ಮವ್ರ ಆಜ್ಞೆ ಮಾಡ್ಯಾರ. ಸಾಕಷ್ಟು ಕಷ್ಟ ಬಂದವ್ರಿ ಇಲ್ಲಿ. ಈ ಜಗನ ಬಿಟ್ಟು ಹೋಗುವಂತ ಕಷ್ಟ ಬಂದವ್ರಿ. ಜೀವಕ್ಕೂ ಗಂಡಾಂತರ ಬಂದ್ ಹೋಗ್ಯಾವ್ರಿ. ಆದ್ರೆ ಎದಿಗುಂದದಾರ್ದನ ನಾವು ಆ ಧರ್ಮದ ಹಾದಿ ಬಿಡ್ಲಾರ್ದನ ಪ್ರಾಮಾಣಿಕವಾಗಿ ಇದನ್ನ ನಡೆಸ್ಕೊಂಡು ಹೋಗ್ಯವ್ರಿ. ಬೇಕಾದಂತ ಕಷ್ಟ ಬಂದ್ರು ಬಿಟ್ಟಿಲ್ರಿ ನಾವ್ ಮಾಡೋದು. ಈಗ ಅಮ್ಮ ನೀವು ಕಷ್ಟಗಳಂತಂದ್ರಲ್ಲ, ಇದು ದೈವ ಸಂಭೂತವಾಗಿರುವಂತ ಕಷ್ಟಗಳ ಅಥವಾ ಬಾಹ್ಯ ಹೊರಗಡೆ ಇರುವಂತದ್ದು? ಹೊರಗಡೆಯಿಂದನೂ ಬಂದವ್ರಿ. ಜನರ ಕಷ್ಟ ಕೊಟ್ಟಾರ್ರಿ. ಕೆಲವರು ಇಲ್ಲಿ ಇರಬಾರ್ದು ಈ ಜಗದೊಳಗ ಅಂದ್ರ ನಾವ್ ಕಣ್ಣು ಮುಂದೆ ಏನಾದ್ರು ಒಂದಿಷ್ಟು ನೋಡೋಣ ಅದನ್ನೊಂದ್ ತಟದು ಕಂಡಸವ್ರಿ. ಕಣ್ಣು ಮುಂದೆ ಏನಾದ್ರು ಆತಂದ್ರ ಅನ್ಯಾಯ ಸಹಿಸಕ್ ಆಗಂಗಿಲ್ರಿ. ಆ ತರ ಇರಬಾರ್ದು. ನಮ್ಮಂಗನ ಇರ್ಲಿ, ಎಲ್ಲಾರು ಒಳ್ಳೆ ಸನ್ಮಾರ್ಗದೊಳಗೆ ಹೋಗ್ಲೇನ. ನೀವು ಪೂಜೆ ಆತು, ಧ್ಯಾನ ಆತು, ಜಪ ಆತು, ನಿಮ್ ಪಾಡಿ ನೀವ್ ಇರ್ಬೇಕು. ಉಳಿದಿದ್ ಏನ್ ಮಾಡಿದ್ರು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಜನನು ಅದಾರ್ರಿ. ಹಂಗನು ಅದಾರ್ರಿ, ಹಂಗೂ ಅದಾರ್ರಿ. ಹ್ಞೂನ್ರಿ. ಆದ್ರೇನು ಇಲ್ಲೇ ನಾವು ಇದ್ದಕ್ಕ ದುಷ್ಟ ಶಕ್ತಿನೂ ಕಾಡೈತ್ರಿ, ದುಷ್ಟರು ಕಾಡ್ಯಾರ್ರಿ. ಹಿಂದಗಡೆ ಏನೈತಿ ತಾನ ನಿವಾರಣೆ ಆಗಿ ಹೋಗೈತ್ರಿ. ಹ್ಞೂನ್ರಿ. ಬೆಟ್ಟದಂತ ಕಷ್ಟ ಹೂವಿನಂಗ್ ಪರಿಹಾರ ಆಗ್ಯಾವ್ರಿ.